ನಮಸ್ಕಾರ. ಈ ಕಡೆ ನಾನು ನಳಿನಿ, ಆ ಕಡೆ ನೀವು. ಗೌರಿ ಗಣೇಶ ಹಬ್ಬ ಬಂತಲ್ವಾ? ಗೌರಮ್ಮಂಗೆ ನೀವು ಏನು ಬೇಕಾದರೂ ನೈವೇದ್ಯ ಮಾಡಿ, ಆದರೆ ಅದರ ಜೊತೆಗೆ ಈ ಮೂರನ್ನಂತೂ ಮಾಡಲೇಬೇಕು. ಆ ತಾಯಿಗೆ ಈ ಮೂರು ತುಂಬ ಪ್ರೀತಿಯಂತೆ, ತುಂಬ ಇಷ್ಟ ಅಂತೆ. ಮಾಡೋಣವಾ ಒಂದೊಂದಾಗಿ? ಬನ್ನಿ. ಹಾಗಿದ್ರೆ ಗುಡಾನ್ನಕ್ಕೆ ಮೊದಲು ಒಂದು ಸ್ವಲ್ಪ ತೆಂಗಿನ ಚೂರು ಮತ್ತು ಏಲಕ್ಕಿ ರುಬ್ಬಿಟ್ಕೊಳ್ಳೋಣ. ನೀರು ಹಾಕ್ತೆ. ಒಣ ಕೊಬ್ಬರಿನೂ ಬೇಕು, ಅದು 1 ಕಪ್ಪಷ್ಟು ತುರಿದಿಟ್ಕೋಬೇಕು. ಬೆಲ್ಲ 1 ಕಪ್ಪಷ್ಟು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಕರಗಿಸ್ಕೋಬೇಕು. ಮೊದಲು ಕಸ ಎಲ್ಲ ಇರುತ್ತಲ್ವ, ಅದಕ್ಕೆ ಅದೆಲ್ಲ ಕರಗಿದ ಮೇಲೆ ಅದನ್ನು ಶೋಧಿಸ್ಕೊಂಡು ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ಬಿಸಿ ಇರುತ್ತೆ. ಮೆಟಲ್ದು ಜಾಲರಿ ತೊಗೊಳ್ಳಿ, ಪ್ಲಾಸ್ಟಿಕ್ ತೊಗೊಂಡ್ರೆ ಕರ್ಗೋಗ್ಬಿಡುತ್ತೆ. ಈಗ ಅದಕ್ಕೆ 1 ಕಪ್ಪಷ್ಟು ಮಾಡಿರೋ ಅನ್ನ, ನಾವು ಊಟಕ್ಕೆ ಅಂತ ಮಾಡ್ತೀವಲ್ಲ ಕುಕ್ಕರಲ್ಲಿ, ಅದೇ ಥರನೇ ಅನ್ನನೇ ಇದು. ಬೇಕಾದ್ರೆ ಸಪ್ರೇಟಾಗಿ ಮಾಡ್ಕೊಳ್ಳಿ. 1 ಕಪ್ಪು ಇದಕ್ಕೆ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು, ಇಲ್ಲದಿದ್ದರೆ ಎಲ್ಲ ತುಂಬ ಕಾಳು ಥರ ಆಗೋಗುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಗಡ್ಡೆ ಇಲ್ಲದೆ ಇದ್ದಂಗೆ ಮಿಕ್ಸ್ ಮಾಡಬೇಕು ಇದರೊಳಗೆ. ಆಮೇಲೆ ಇದು ಕಾಯಿ ಮತ್ತು ಏಲಕ್ಕಿ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದನ್ನು ಇವಾಗಲೇ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಹೀಟಲ್ಲೇ ಸ್ವಲ್ಪ ಚೆನ್ನಾಗಿ ಕುದಿಸ್ತಾ ಇರಬೇಕು ಇದನ್ನ. ಹಸಿ ಗಸಗಸೆ ಬೇಕಾದ್ರೆ ಹುರಿದಿದ್ದು ಹಾಕ್ಬೋದು, ಹಸಿದು ಹಾಕ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಕಲಸಿ. ಗಸಗಸೆದು ಮಾತ್ರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪದಲ್ಲಿ ಹುರಿದು ಅದನ್ನು ಇದಕ್ಕೆ ಸೇರಿಸಿ, ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಮಧ್ಯೆ ಸ್ವಲ್ಪ ಕಲಿಸ್ತಾ ಇರಬೇಕು. ಅದು ತಳ ಹಿಡಿದು ಬಿಡುತ್ತಿಲ್ಲ ಅಂದರೆ, ಹಾಗೆ ಗಟ್ಟಿನೂ ಆಗ್ತಾ ಇರುತ್ತೆ. ಎಲ್ಲ ಕಲಸಿ ಒಂದು ಚಿಟಿಕೆ ಉಪ್ಪು ಹಾಕಿ ಆಫ್ ಮಾಡಿದರೆ ರೆಡಿ. ರುಚಿನೂ ತುಂಬ ಚೆನ್ನಾಗಿರುತ್ತೆ, ನೈವೇದ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಹೋಳಿಗೆ ಒಬ್ಬಟ್ಟು ಮಾಡೋಕ್ಕಾಗದೇ ಇದ್ದವರು ಇದನ್ನು ಮಾಡಿದರೆ ಹೋಳಿಗೆ ಒಬ್ಬಟ್ಟು ಮಾಡಿದ್ದಷ್ಟಕ್ಕೆ ಸಮ ಅಂತ ಹೇಳ್ತಾರೆ. ಈಗ ನೆಕ್ಸ್ಟು ಹೆಸರುಬೇಳೆ ಕೋಸಂಬರಿ ಮಾಡೋಣ ಬನ್ನಿ. ಅದು ಒಂದು 4 ಕಡಲೆಬೇಳೆನೂ ಅದ್ರ ಜೊತೆಗೆ ಸೇರಿಸ್ತೀವಿ ನಾವು. ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ನೀರೆಲ್ಲ ಬಸ್ತು ತೆಗೆದಿಟ್ಕೊಂಡು 1 ಕಪ್ಪು ಸೌತೆಕಾಯಿ ಹೆಚ್ಚಿಟ್ಕೊಂಡು, ಫ್ರೆಶ್ ತೆಂಗಿನ ತುರಿ, ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದೆಲ್ಲ ಹಾಕಿ ಕಲಿಸ್ತೀವಲ್ವ, ಹೆಸರುಬೇಳೆ, ಕಾಯಿ, ಸೌತೆಕಾಯಿ ಎಲ್ಲ. ಅದಕ್ಕೆ ಈ ಒಗ್ಗರಣೆ ಹಾಕಿ ನಿಂಬೆ ರಸ ಹಾಕಿ ಕೊನೆಯಲ್ಲಿ ಒಂಚೂರು ಉಪ್ಪು ಹಾಕಬೇಕು. ಮೊದಲೇ ಈ ಉಪ್ಪು ಹಾಕಿ ಎಲ್ಲ ಇಟ್ಬಿಟ್ರೆ ಎಲ್ಲ ನೀರೆಲ್ಲ ಒಡೆದು ಬಿಡುತ್ತೆ ಅದಕ್ಕೆ. ಈಗ ಇದು ರೆಡಿ ಆಯಿತು. ಹೆಸರುಬೇಳೆ ಕೋಸಂಬರಿ ಅಂದರೆ ದೇವಿಗೆ ತುಂಬ ಪ್ರೀತಿಯಂತೆ. ಈಗ ನೆಕ್ಸ್ಟು ಎಲ್ಲದಕ್ಕಿಂತ ಸ್ಪೆಷಲ್ಲು ದಧ್ಯನ್ನ, ಅಂದರೆ ಮೊಸರನ್ನ. ಸ್ವಲ್ಪ ಅನ್ನ ತೊಗೊಂಡು ತಣ್ಣಗಾಗಕ್ಕೆ ಇಟ್ಟು ಒಂದು ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಗೋಡಂಬಿ ಮುರಿದ್ಬಿಟ್ಟು ಹಾಕಿ ಎಲ್ಲ ಫ್ರೈ ಮಾಡಿ ತಣ್ಣಗಾಗಕ್ಕೆ ಪಕ್ಕಕ್ಕೆ ತೆಗೆದಿಟ್ಕೊಂಡು, ಅಷ್ಟೊತ್ತಿಗೆ ಅನ್ನ ಆರಿರುತ್ತಲ್ಲ, ಅದಕ್ಕೆ ಗಟ್ಟಿ ಮೊಸರು 1ರಿಂದ ಅರ್ಧ ಕಪ್ಪು, ಶುಂಠಿ ರಸ ತೊಗೊಂಡಿದ್ದೀನಿ, ಮತ್ತು ತೆಂಗಿನ ಚೂರು ಕಟ್ ಮಾಡಿ ಇಟ್ಕೋಬೇಕು. ಅದು ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇದ್ದರೆ ತಿನ್ಬೇಕಾರೆ. ಈಗ ಅನ್ನಕ್ಕೆ ಮೊಸರು ಹಾಕಿ, ನಾನಿಲ್ಲಿ 2 ಕಪ್ಪು ಅಂತ ಹಾಕಿದ್ದೀನಿ. ಕಲಿಸ್ಬೇಕಾದಾಗ ನಿಮಗೆ ಎಷ್ಟು ಬೇಕು, ತುಂಬ ಗಟ್ಟಿ ಕಲಿಸ್ಬಾರ್ದು, ಸ್ವಲ್ಪ ನೀರಾಗೆ ಇರಬೇಕು ಅದಕ್ಕೆ. ಆಮೇಲೆ ಒಂದು ಅರ್ಧ ಕಪ್ಪಿಂದ 1 ಕಪ್ಪಷ್ಟು ಹಾಲು, ಆಮೇಲೆ ಈ ತೆಂಗಿನ ಹೋಳು ಮಾಡಿರ್ತೀವಲ್ಲ ಅದು, ಒಗ್ಗರಣೆ, ಚಿಟಿಕೆ ಉಪ್ಪು ಎಲ್ಲ ಹಾಕಿ ಕಲಸಿ ಕೊನೆಗೆ ಒಂಚೂರು ಶುಂಠಿ ರಸ. ಮಕ್ಕಳು ಖಾರ ಅಂತಾರೆ ಅಂದರೆ ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು, ನಮಗೆಲ್ಲ ಇಷ್ಟ ಆಗುತ್ತೆ ಅದಕ್ಕೆ ಹಾಕ್ತೀವಿ ಶುಂಠಿ ರಸ. ಎಲ್ಲ ಕಲಸಿದ್ರೆ ತುಂಬ ರುಚಿಯಾದ ಮೊಸರನ್ನ ರೆಡಿ. ಇದು ನೈವೇದ್ಯಕ್ಕೆ ಅಂತ ಈ ಥರ ಮಾಡಿರೋದು. ಇನ್ನೊಂದು ದಿನ ಯಾರನ್ನಾರು ಪಾರ್ಟಿಗೆ ಮನೆಗೆ ಕರೆದಾಗ ಎಲ್ಲ ಮಾಡೋದಕ್ಕೆ ಬೇರೆ ಥರ ಮೊಸರನ್ನ ಇನ್ನೊಂದು ದಿನ ತೋರಿಸ್ತೀನಿ. ಬಾಳೆ ಎಲೆ ಮೇಲೆ ಇದು 3 ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡ್ತಿರ್ತೀವಲ್ಲ, ಅವಾಗ ನೈವೇದ್ಯ ಮಾಡಬೇಕಾದ್ರೆ ಇದನ್ನೆಲ್ಲ ಸಮರ್ಪಿಸಿ ಕಾಪಾಡಮ್ಮ ಅಂತ ಬೇಡ್ಕೊಳ್ಳೋದು. ಆ ಶ್ರೀ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ನೋಡ್ತಾ ಇರೋ ನಿಮಗೆ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸಲಿ. ನನ್ನ ಚಾನಲ್ನಲ್ಲಿ ನೀಸ್ ಕ್ವಿಸಿನ್ ವೆಜ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಸಲ ನೈವೇದ್ಯ ಮಾಡುವಾಗ ಈ 3 ಸೇರಿಸಿ ಮಾಡಿ. ಹೋಗಿ ಬರಲಾ? ಬಾಯ್.